ರಾಗಿ ರೊಟ್ಟಿ ನೋಡಲ್ಲಿ ಆಗ್ತಾಯಿತ್ತವು. ನಾನು ಮಾಡಿದ್ರೆ ಉಣ್ಣಲ್ಲೇನು ರಾಗಿ ರೊಟ್ಟಿಯ. ಈಗ ಅವು ಮಾಡಿ ಉಣ್ತೀಯ ಹೆಂಚಿನ ಯಾರು ಮಾಡಿದ್ರೆ ನೋಡ್ಕೊಂಡಿದ್ರೆ ಅಷ್ಟು ಇಲ್ಲ. ನಾನು ಮಾಡಿದೆ ಉಣ್ಣಲ್ಲ ರಾಗಿ ರೊಟ್ಟಿ ಬೇಡ ನನಗೆ ಅಂತ. ಯಾಕೆ ಯಾಕಪ್ಪ ಈಗ ಅವು ಮಾಡಿದ್ರೆ ಉಣ್ತೀಯಲ್ಲ. ಅನ್ನೂ ಮಾಡ್ಕೊತೇವ. ರಾಗಿ ಮುದ್ದೆ ರಾಗಿ ರೊಟ್ಟಿ ಮಾಡ್ಕೊಳ್ತೀನಿ. ಅದು ಬರ್ತಪ್ಪ ಅಂದಾಗ ಏನೈತೆ ನೋಡಿ ಅವ್ವ ರೊಟ್ಟಿ ಹಾಕ್ತೈತೆ. ನನಗೆ ಈ ಥರ ಕೈಯಾಗ ಹಾಕಕ್ಕೆ ಬರಲ್ಲ ನೋಡ್ರಿ. ನಮ್ಮವ್ವ ಕೈಯಾಗ ಹಿಂಗೆ ತಿರ್ಗಿಸ್ತಲ್ಲ, ಹಂಗೆ ಬರೋಲ್ಲ ನನಗೆ. ನಾನು ಲತಡೆಗೆ ಉದ್ದುತ್ತೀನಿ. ಈ ಥರ ಕೈಯಾಗ ಹಂಗೆ ತಿರ್ಗ್ಸಕ್ಕೆ ಬರಲ್ಲ. ನಾನು ಯಾವ ಲತಡೆ ಬಿದ್ದಿಲ್ಲ ನೋಡಿ. ರಾಗಿವು ಜೋಳದವು ಉದ್ದಾವೆ. ಗೋಧಿದು ಅಂದ್ಬಿಟ್ರೆ ಇನ್ಯಾವ ಉದ್ದಾವೆ ನೋಡಿ. ಗೋಧಿಗೆ ಮತ್ತು ಲತಡೆಗೆ ಉದ್ಲೇಬೇಕು, ಇಲ್ಲ ಅಂದರೆ ಅದು ಹಿಗ್ಗಲ್ಲ. ಲತಡೆ ದಪ್ಪ ಹಾಕತ್ತು. ಮತ್ತೆ ಚಾಳದ ಹಾಕು. ಇದ್ರಾಗ ಒಂದೇ ಸಮ ಬರ್ತಾವ. ಮತ್ತು ನಾನು ಲತಡೆಗೆ ಉದ್ದುತ್ತೀವಿ ನಾವು. ನನಗೆ ಹಿಂಗೆ ಕೈಯಾಗ ಬರೋಲ್ಲಲ್ಲ, ಇನ್ನೇ ಮಾಡಲ್ಲ. ದಪ್ಪನ ಪಾಪನ ಉದ್ಕೊಂಡು ತಿನ್ನೋದಕ್ಕಾಗಿ. ಊರಿಗೆ ಹೋದಾಗ ಒಂದ್ಸತಿ ಶೀಲರ್ ಮನೆಗೆ ರಾಗಿ ರೊಟ್ಟಿ ಮಾಡಿದರು. ಚಿನ್ನು ಹಾಕ್ಸ್ಕೊಂಡು ತಿಂದ ಒಂದೆರಡ ಮೂರ. ಅದೇ ನಮ್ಮನೆ ಮಾಡ್ತೀವಲ್ಲ ಬೇಡ ಅಂತ. ಅಲ್ಲಿ ಶೀಲರ್ ಮನೆಗೆ ಚೆನ್ನಾಗಿತ್ತು. ಏನೋ ಕೊಬ್ಬರಿ ಚಟ್ನಿನ ಮಾಡಿದ್ರು ಅವರು. ಅಲ್ಲ ಚಿನ್ನು, ಶೀಲಾ ಮನೆ ಕೊಬ್ಬರಿ ಚಟ್ನಿ ಮಾಡಿದ್ರಾ ರಾಗಿ ರೊಟ್ಟಿ ಜೊತೆಗೆ? ಏನೋ ನನಗೂ ನೆನಪಿಲ್ಲ ಅಷ್ಟು. ಚೆನ್ನಾಗಿ ಟೇಸ್ಟ್ ಇತ್ತು ಅಂತ ಒಂದೆರಡ ಮೂರ ಹಾಕ್ಸ್ಕೊಂಡು ತಿಂದಿದ್ದು. ಇವತ್ತು ಹಗಲೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಎಲ್ಲ ಕೆಲಸ ಮಾಡ್ಕೊಂಡ್ವಿ. ಅವು ಎಲ್ಲ ಬಟ್ಟೆ ಎಲ್ಲ ಇದು ಮಾಡಿಕೊಡ್ತು. ನಾನು ಗಡ್ಡೆ ಸೊಪ್ಪು ಮಾಡೋಣ ಅಂತ ಗಡ್ಸೊಪ್ಪು ರೊಟ್ಟಿ ಇವತ್ತು ನಮ್ಮ ಮನೆಗೆ. ಅದಕ್ಕೆ ಗಡ್ಸೊಪ್ಪು ಮಾಡೋಣ ಅಂತ ಎಲ್ಲ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಬೇಯಿಸೋಕಿಟ್ಟಿದ್ದೀನಿ ಸೊಪ್ಪು ಎಲ್ಲನೂ. ಆಮೇಲೆ ಇದು ಬೆಂದಮೇಲೆ ಒಗ್ಗರಣೆ ಮಾಡ್ಕೊಬೇಕು. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಅವ್ವ ರೊಟ್ಟಿ ಎಲ್ಲ ಉದ್ದಿ ಕೊಡ್ತಾಯಿತ್ತು. ನಾನು ನೀರೆಲ್ಲ ಹಚ್ಕೊಂಡು ರೊಟ್ಟಿ ಸುಡ್ತಾಯಿದ್ದೀನಿ. ಚಪಾತಿ ಥರ ಬೇಗ ಸುಡೋದಿಲ್ಲ ಇವು ರೊಟ್ಟಿಗಳು, ಸ್ವಲ್ಪ ಲೇಟ್ ಆಗುತ್ತೆ. ಚಪಾತಿ ಬೇಗ ಸುಡುತ್ತೆ, ಬಟ್ ರಾಗಿ ರೊಟ್ಟಿ ಸ್ವಲ್ಪ ಲೇಟ್ ಆಗುತ್ತೆ. ಜೋಳದ ರೊಟ್ಟಿನೂ ಅಷ್ಟೇ. ಇದನ್ನ ಎರಡು ಥರನೂ ಸುಟ್ಕೋಬೋದು. ಖಡಕ್ಕಾಗಿ ಬೇಕು ಅಂದರೆ ಖಡಕ್ಕಾಗಿ ಸುಟ್ಕೋಬೋದು. ಇಲ್ಲ ನಮಗೆ ಸ್ವಲ್ಪ ಚಪಾತಿ ಥರ ಮೆತ್ತಗಿರಬೇಕು ಅಂದರೆ ಚಪಾತಿ ಥರನೂ ಸುಟ್ಕೋಬೋದು. ನೋಡಿ, ಈ ಕಡೆ ಯಾವ ಕಡೆ ಬೆಂದಿಲ್ವೋ ಆ ಕಡೆ ಬಟ್ಟೆ ಹಾಕ್ಬಿಟ್ಟು ಈ ಥರ ಒತ್ತುತ್ತಾ ಇದ್ದರೆ ಎಲ್ಲ ಕಡೆನೂ ಬೇಯ್ಕೊಳ್ಳುತ್ತೆ. ನೋಡಿ, ತುಂಬ ಚೆನ್ನಾಗಿ ಇರುತ್ತೆ, ಮೆತ್ತಗೂ ಇರುತ್ತೆ ರೊಟ್ಟಿ. ನಮ್ಮ ಯಜಮಾನ್ರಿಗಾಗಲಿ ನನಗಾಗಲಿ ರಾಗಿ ರೊಟ್ಟಿ ತುಂಬಾ ಇಷ್ಟ. ನಮ್ಮ ಮನೆಯವರು ಅಷ್ಟೇ ಜಾಸ್ತಿ ರೊಟ್ಟಿಗಳನ್ನೇ ಇಷ್ಟಪಡೋದು. ಜೋಳದ ರೊಟ್ಟಿ, ರಾಗಿ ರೊಟ್ಟಿ, ಈ ಥರ ಅಕ್ಕಿ ರೊಟ್ಟಿ ಕಡಿಮೆ ನಮ್ಮ ಕಡೆ. ಅಕ್ಕಿ ರೊಟ್ಟಿ ಮಾಡೋದಿಲ್ಲ ನಾವು ಅಷ್ಟಾಗಿ. ಜೋಳದ್ದು ಮತ್ತು ರಾಗಿದು ಮಾಡ್ತೀನಿ, ಬಿಟ್ಟರೆ ಚಪಾತಿ ಮಾಡ್ತೀನಿ. ಇವತ್ತು ಅವ್ವ ಇತ್ತಲ್ಲ, ಅದಕ್ಕೆ ಕೈಯಲ್ಲಿ ನಾನೇ ಉದ್ದುತ್ತೀನಿ ಎಂದೆ. ಅವ್ವ ಬಿಡವ್ವ ನಾನೇ ಹಾಕ್ಕೊಡ್ತೀನಿ, ನೀನು ಬೇರೆ ಕೆಲಸ ಮಾಡ್ಕ ಅಂತಂದು ಹೇಳ್ಬಿಟ್ಟು ಅವ್ವ ಕೈಯಲ್ಲಿ ಹಾಕ್ಕೊಡ್ತಾಯಿದ್ದೆ. ನಾನು ಬೇಯಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಉಬ್ಕೊಂಡು ಬರುತ್ತೆ. ಅವ್ವ ಊರಲ್ಲೂ ಮಾಡ್ತಿರ್ತಾರಲ್ವ, ಅದಕ್ಕೆ ಬೇಡ ಬಿಡು ಅಂತ ಹೇಳ್ತಿದ್ರು ಕೇಳಲ್ಲ, ಕೂತ್ಕೊಳ್ಳಲ್ಲ. ಅದು ಇದು ಕೆಲಸ ಮಾಡಿಕೊಡ್ತಾ ಇರ್ತಾರೆ, ಬೇಡ ಅಂದ್ರೂ ಕೇಳಲ್ಲ. ನಾನು ಜಾಸ್ತಿ ಏನು ಕೆಲಸಕ್ಕೆ ಹಚ್ಚೋದಿಲ್ಲ, ಚಿಕ್ಕ ಪುಟ್ಟದ್ದು ಮಾಡ್ತಾರೆ. ನೋಡಿ, ಇಷ್ಟ ಆಗಿದೆ ರಾಗಿ ರೊಟ್ಟಿ. ಒಂದು 15ರಿಂದ 16 ಆಗಿತ್ತು. ತುಂಬ ಚೆನ್ನಾಗಿ ಬಂದಿತ್ತು, ಸ್ಮೂತಾಗಿ ಮೆತ್ತಗೆ ಚಪಾತಿ ಥರನೇ ಇತ್ತು. ತುಂಬ ಚೆನ್ನಾಗಿ ಬಂದಿತ್ತು.
ಸರಿ ಹಿಟ್ಟು ಮಾಡೋದೆಲ್ಲ ಗೊತ್ತಿರುತ್ತೆ ಅಂದ್ಬಿಟ್ಟು ನಾನು ಸರಿ ಹಿಟ್ಟು ಮಾಡೋದು ತೋರಿಸಿರ್ಲಿಲ್ಲ. ಅದ್ರ ಜೊತೆ ಸ್ವಲ್ಪ ಚಪಾತಿ ಮಾಡಿಟ್ವಿ. ಯಾಕೆಂದರೆ ನನಗೆ ಬೆಳಗ್ಗೆ ಬೇರೆ ಕೆಲಸ ಇದ್ದಿದ್ದರಿಂದ 5 ಗಂಟೆಗೆ 5:15ಗೆ ಎದ್ದೇಳ್ತೀನಲ್ಲ ಡೈಲಿ, ಅದು ಎದ್ಬಿಟ್ಟು ಚಪಾತಿ ಮಾಡೋದಕ್ಕೆ ಟೈಮ್ ಇರಲಿಲ್ಲ ಅಂತಂದು ಹೇಳ್ಬಿಟ್ಟು ಅವ್ವ ಚಪಾತಿನೂ ಸ್ವಲ್ಪ ಸುಟ್ಟಿಟ್ಬಿಡು ಇವಾಗೇ, ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಮಾಡೋಕ್ಕಾಗ್ತಿಲ್ವಲ್ಲ, ಬೇರೆ ಹೋಗ್ಬೇಕಾಗಿತ್ತು, ನಾನೆಲ್ಲ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಬೆಳಗ್ಗೆ ಎದ್ದು ಮತ್ತೆ ಅಡುಗೆ ಏನು ಮಾಡ್ತಾ ಇರ್ತೀಯ, ಹೆಂಗೋ ಸಾಂಬಾರು ಐತಲ್ಲ ತಿನ್ಕೊತಾರೆ, ಇವಾಗೇ ಚಪಾತಿ ಉದ್ದಿಟ್ಬಿಡು ಅಂತ ಹೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪ ಚಪಾತಿ ಹಿಟ್ಟು ಕಲಿಸ್ಕೊಂಡು ಒಂದು 10-12 ಚಪಾತಿನೂ ಸುಟ್ಟಿಕ್ಕಿದೆ ನಾನು. ನಮ್ಮ ಯಜಮಾನ್ರಿಗೆ ಬೆಳಗ್ಗೆ ಊಟಕ್ಕೆ ತಗೊಂಡು ಹೋಗೋಕ್ಕೆ ಅಂತಂದು ಹೇಳ್ಬಿಟ್ಟು ಸುಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಎದ್ಬಿಟ್ಟು ಇದ್ರ ಜೊತೆ ಸಾಂಬಾರು ಬಿಸಿ ಮಾಡಿಕೊಟ್ರೆ ತಗೊಂಡು ಹೋಗ್ತಾರೆ ಅವರು ಊಟಕ್ಕೆ. ಸೊ ಅದಕ್ಕೆ ಇವಾಗೆ ಸುಟ್ಟಿಕ್ತಾ ಇದ್ದೀನಿ. ಬಟ್ಟೆನಲ್ಲೆಲ್ಲ ಕವರ್ ಮಾಡಿಟ್ರೆ ಮೆತ್ತಗೆ ಹಂಗೆ ಇರ್ತವೆ, ಅವೇನು ಗಟ್ಟಿ ಆಗೋದಿಲ್ಲ ಚಪಾತಿ. ಹಾಗಾಗಿ ಇವಾಗಲೇ ಸುಟ್ಟಿಕ್ತಿದ್ದೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೇನು ಅನಿಸುತ್ತೋ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.